ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸಿದಾಗಲೆಲ್ಲ ಅವರಿಗೊಂದು ವಿಶೇಷವಾಗಿರುವಂಥ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಕೆಲಸವನ್ನು ಬಿಜೆಪಿ ಆವಾಗವಾಗ ಮಾಡ್ತಾ ಇರುತ್ತೆ. ಇವತ್ತೂ ಸಹ ಮೋದಿಗಾಗಿ ಮೈಸೂರು ಬಿಜೆಪಿ ಘಟಕದಿಂದ ಈಗ ವಿಶೇಷ ಉಡುಗೊರೆಯನ್ನು ಕೊಡೋಕೆ ಮುಂದಾಗಿದ್ದಾರೆ. ಏನದು? ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಒಳಗೊಂಡಂಥ 2 ಅಡಿ ಎತ್ತರದ ವಿಗ್ರಹವನ್ನು ಕೊಡ್ತಾ ಇದ್ದಾರೆ. ಇದು ವಿಶೇಷ ಕುಸುರಿ ಕೆಲಸವನ್ನು ಒಳಗೊಂಡಿರುವಂಥ ಮೂರ್ತಿ ಇದಾಗಿದೆ. ಮೂರ್ತಿಯ ಜೊತೆಗೆ ಮೈಸೂರು ಪೇಟ, ರೇಷ್ಮೆ ಶಲ್ಯ, ಹಾರವನ್ನು ಹಾಕಿ ಸನ್ಮಾನವನ್ನು ಕೂಡ ಮಾಡಲಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಸೊ ವಿಶೇಷವಾದಂಥ ಕುಸುರಿ ಕೆಲಸದ ಮೂಲಕವಾಗಿ ಇರುವಂತಹ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇರುವಂತಹ ಮೂರ್ತಿಯನ್ನು ಅವರಿಗೆ ನೀಡಲಿದ್ದಾರೆ. ಕಾರಣ ಈಗ ಎಲ್ಲೆಯೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಆದ ನಂತರ, ಬಾಲರಾಮನ ಪ್ರತಿಷ್ಠಾಪನೆ ಆದ ನಂತರ ಎಲ್ಲೆಲ್ಲೂ ರಾಮ, ಅದರ ಜೊತೆಗೆ 2-3 ದಿನಗಳ ನಂತರ ರಾಮನವಮಿ ಕೂಡ ಬರುತ್ತೆ. ಸೊ ಹಾಗಾಗಿ ಈಗ ಅವರಿಗೆ ರಾಮನ ಉಡುಗೊರೆಯನ್ನು ಕೊಡಬೇಕು ಅಂತಲೇ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಇರುವಂಥ ಮೂರ್ತಿಯನ್ನೇ ಈಗ ನೀಡ್ತಾ ಇದ್ದಾರೆ. ಅದು 2 ಅಡಿ ಎತ್ತರದ ವಿಗ್ರಹ ಆಗಿದೆ. ಇನ್ನೂ ಸಹಜವಾಗಿಯೇ ಮೈಟೂರು ಪೇಟ ಇದ್ದೇ ಇರುತ್ತೆ, ಶಲ್ಯ ಇದ್ದೇ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಾರ್ಮಲ್ ಆಗಿದ್ದೇ ಇರುತ್ತೆ. ಬಟ್ ವಿಶೇಷವಾಗಿರೋದು ಈ ಬಾರಿ ಕೊಡ್ತಾ ಇರೋದು ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ. ಹಿಂದೆ ಎಲ್ಲ ಬಂದಂಥ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ವಿಚಾರದಲ್ಲಿ ಕೊಟ್ಟಿದ್ದು, ನಮ್ಮ ರಾಜ್ಯದಲ್ಲಿರುವಂಥ ವಿಶೇಷತೆಯ ಬಗ್ಗೆ ಇರುವಂಥದ್ದು, ಹಾವೇರಿ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಯಾಲಕ್ಕಿ ಹಾರವನ್ನು ಕೊಟ್ಟಿರೋದು, ಹೀಗೆ ಅನೇಕ ಕಡೆಗಳಲ್ಲಿ ನಮಗೆ ನಮ್ಮದೇ ಆದಂಥ ವೈಶಿಷ್ಟ್ಯ ಹೊಂದಿರುವಂಥ ಉಡುಗೊರೆಯನ್ನು ಕೊಡ್ತಾ ಇದ್ರು. ಈ ಬಾರಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಮೂರ್ತಿ. ಬಟ್ ರಾಜಕೀಯವಾಗಿ ಕುತೂಹಲ ಕೆರಳಿಸಿದ್ದು ನಿನ್ನೆ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾದ ನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಆಡಿದಂಥ ಮಾತು ಬಿಜೆಪಿಗೆ ಒಂದಿಷ್ಟು ಭಯ ಹುಟ್ಟಿಸಿತ್ತು. ಸೊ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮನವೊಲಿಸಿ ಕರ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪನವ್ರು ನಾನು ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ರು. ಯಡಿಯೂರಪ್ಪನವ್ರು ಹೋದ್ರು, ಬಟ್ ಅನಾರೋಗ್ಯದಿಂದಾಗಿ ಬರೋಕ್ಕಾಗಲ್ಲ ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಬಿಟ್ಟಿದ್ದಾರೆ. ಒಂದು 5 ನಿಮಿಷ ಬಂದು ಹೋಗಿ ಅಂತ ಯಡಿಯೂರಪ್ಪನವರು ಕೇಳಿಕೊಂಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರು ಬರೋ ಬಗ್ಗೆ ವಿಶ್ವಾಸವನ್ನು ಯಡಿಯೂರಪ್ಪನವರು ವ್ಯಕ್ತಪಡಿಸಿದ್ದಾರೆ. ಬಟ್ ಶ್ರೀನಿವಾಸ್ ಪ್ರಸಾದ್ ಅವರು ಅಲ್ಲೇ ಅದನ್ನು ಅಲ್ಲಗಳೆದಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಏನು ಬೇಡಿ, ಎಲ್ಲೂ ಅಪ್ಪಿತಪ್ಪಿ ಕೂಡ ಬಿಜೆಪಿ ಬಗ್ಗೆ ನಾನು ಮಾತಾಡಲ್ಲ. ತಪ್ಪಾಗಿ ಮೋದಿಯವ್ರ ಬಗ್ಗೆ ಮೊನ್ನೆನೂ ಕೂಡ ಮಾತಾಡಿದ್ರು. ಅವರು ಜಾಗತಿಕ ನಾಯಕರು, ಅವ್ರ ಬಗ್ಗೆ ಮಾತಾಡೋರು ಭಾಳ ಎಚ್ಚರಿಕೆಯನ್ನು ಮಾತಾಡಬೇಕು. ಅವರು ಸಮುದ್ರ ಹತ್ರ ಈಜು ಬರ್ತಾ ಇರ್ತಕ್ಕಂಥವ್ರು, ಅದು ಮಾತಾಡಬಾರ್ದು ಅಷ್ಟು ತುಂಬ ಹಗುರವಾಗಿ ಅವ್ರ ಬಗ್ಗೆ. ಓಪನ್ ಸ್ಟೇಟ್ಮೆಂಟೇ ಭಾಳ ಗೌರವ ಇದೆ. ಬಿ ಜೆ ಪಿಯಲ್ಲಿ ವೃತ್ತಿ ಹೆಸರೇನೆ, ಅದರ ಬಗ್ಗೆ ನಿಮಗೇನು ಸಂಶಯ ಬೇಡ. ಗೌರವಯುತವಾಗಿ ನಿವೃತ್ತಿ ಆಗ್ತಾ ಇದ್ದೇನೆ, ವಿದಾಯ ಹೇಳಿದ್ದೇನೆ. ಬಿ ಜೆ ಪಿ ಸಹಜವಾಗಿ ವಿದಾಯ ಹೇಳಿದ ಮೇಲೆ ಬರ್ತಾ ಇದ್ದಾರೆ. ನನ್ನ ಆರೋಗ್ಯ ವಿಚಾರ ಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಬರ್ತಾರೆ, ಮಾತಾಡಿದ್ದೆ ಆರೋಗ್ಯದ ಬಗ್ಗೆ. ಸಂಸತ್ ಸದಸ್ಯರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಬಹಳ ಹಿರಿಯ ನಾಯಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ. ಶ್ರೀನಿವಾಸ್ ಪ್ರಸಾದ್ ಅವರು ಈಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರ ಕೈಕಾಲು ಸ್ವಲ್ಪ ತೊಂದರೆ ಇದ್ದರೂ ಸಹ ಒಂದು 5 ನಿಮಿಷ ಬಂದು ಮೋದಿಯವ್ರಿಗೆ ವಿಶ್ ಮಾಡಿ ಬಂದುಬಿಡಿ ವಾಪಸ್ಸು, ನೀವೇನು ಭಾಷಣ ಮಾಡೋದು ಬೇಡ, ಹಲೋ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ದೀನಿ. ಅದವರು ಒಪ್ಕೊಂಡಿದ್ದಾರೆ. ಒಂದು 5 ನಿಮಿಷ ಕಾರ್ಯಕ್ರಮಕ್ಕೆ ಬಂದು ಮೋದಿಯವ್ರನ್ನ ಭೇಟಿ ಮಾಡಿಬಿಟ್ಟು ನಂತರ ತಕ್ಷಣ ಅವ್ರು ವಾಪಸ್ ಬನ್ನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಸಂಸತ್ ಸದಸ್ಯರಾದಂಥ ಶ್ರೀನಿವಾಸ್ ಪ್ರಸಾದ್. ನನ್ನ ಸಹೋದ್ಯೋಗಿ ಈಗ ಮಂಡ್ಯದಿಂದ ರೋಹಿತ್ ದೇವರಹಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈಗ ಎಂಥ ಅನಿವಾರ್ಯತೆ ಬಿಜೆಪಿಗಿದೆ ಶ್ರೀನಿವಾಸ್ ಪ್ರಸಾದ್ ಅವರದ್ದು ಅನ್ನುವಂಥದ್ದರ ಸುಳಿವನ್ನು ಈಗ ಬಿಜೆಪಿ ಕೊಡ್ತಾ ಇದೆ. ಕಾಂಗ್ರೆಸ್ಸಿಗೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ಕಾಂಗ್ರೆಸ್ಸು ಕೂಡ ತೋರಿಸಿಕೊಡ್ತಾ ಇದೆ. ಒಬ್ಬ ಲೀಡರ್ ನಾನು ನಿವೃತ್ತಿ ತಗೊಳ್ತಾ ಇದ್ದೀನಿ ಅಂದ ಮೇಲೆಯೂ ಕೂಡ ಅವರ ಪ್ರಾಮುಖ್ಯತೆ ಎಷ್ಟು ಅನ್ನೋದನ್ನು ಆಯಾ ಪಕ್ಷಗಳು ತೋರಿಸ್ತಾ ಇದೆ. ಏನಂತಾರೆ ಈಗ ಶ್ರೀನಿವಾಸ್ ಪ್ರಸಾದ್ ಅವರು? ಖಂಡಿತ ಕಳೆದ 1 ವರ್ಷದ ಹಿಂದೆ ಕೂಡ ಸಂಸದ ಪ್ರಸಾದ್ ಅವರು ಕೂಡ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಇದಾದ ಬಳಿಕವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಸಾದ್ ಅವರು ಯಾವ ಪಕ್ಷಕ್ಕೆ ಒಲವು ಕೊಡ್ತಾರೆ, ಅಂದರೆ ಯಾರಿಗೆ ಬೆಂಬಲ ಕೊಡ್ತಾರೆ ಅಂತ ಕೂಡ ಸಾಕಷ್ಟು ಕುತೂಹಲ ಮೂಡಿತು. ಅಂದರೆ ಅವರು ಒಂದು ಕಡೆ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಆದರೆ ಅವರ ಬೆಂಬಲಿಗರು, ಅವರ ಆಪ್ತರು ಯಾರ ಕಡೆ ಒಲವನ್ನು ತೋರಿಸ್ತಾರೆ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಇದು ಇರುವಂಥದ್ದು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಸಿದ್ದರಾಮಯ್ಯನವರು ಸಹ ನಿನ್ನೆ ಅವರನ್ನ ಭೇಟಿ ಮಾಡಿದರು. ಇದಾದ ಬಳಿಕವಾಗಿ ಇವತ್ತು ಯಡಿಯೂರಪ್ಪನವರು ಸಹ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ತಕ್ಷಣವಾಗಿ ಒಂದಷ್ಟು ರಾಜಕೀಯ ವಿಚಾರಗಳನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ಮೋದಿಯವರ ಕಾರ್ಯಕ್ರಮ ಏನಿದೆ ಅದಕ್ಕೂ ಕೂಡ ಬರಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೂ ಒಂದಷ್ಟು ದೂರ ಕೂಡ ನಡೆಯೋಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ನನಗೆ
ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಮೋದಿ ಅವರ ಬಗ್ಗೆ ಸಾಕಷ್ಟು ಗೌರವವಿದೆ. 5 ವರ್ಷಗಳ ಕಾಲ ನಾನು ಅವರ ಸಂಪುಟದಲ್ಲಿ ನಾನು ಅಂದರೆ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಮೋದಿ ಅವರು ರಾಷ್ಟ್ರೀಯ ವಿಶ್ವದ ನಾಯಕ, ಅವರ ಬಗ್ಗೆ ಗೌರವವಿದೆ. ನಾನು ಈ ಟೈಮ್ನಲ್ಲಿ ಬರೋಕ್ಕಾಗೋದಿಲ್ಲ, ನನ್ನ ಆರೋಗ್ಯ ಸರಿಯಿಲ್ಲ, ಜೊತೆಗೆ ನಾನು ರಾಜಕೀಯ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಯಡಿಯೂರಪ್ಪನವರು ಅವರ ನಿವಾಸದಿಂದ ಹೊರಹೋಗುವಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಬರ್ತಾರೆ, ಅವರು ಬರೋಕ್ಕೆ ಒಪ್ಕೊಂಡಿದ್ದಾರೆ ನಿಟ್ಟಿನಲ್ಲಿ ಹೇಳಿ ಹೋಗಿರುವಂಥದ್ದು. ಇದಾದ ಬಳಿಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಮಾಧ್ಯಮಗಳೊಂದಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ನನಗೆ ಆರೋಗ್ಯದ ಸಮಸ್ಯೆ ಇದೆ, ಏನು ಯಡಿಯೂರಪ್ಪನವರು ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಿರಲಿಲ್ಲ, ಆ ನಿಟ್ಟಿನಲ್ಲಿ ನೋಡೋಣ ಅಂತ ಹೇಳಿದೆ. ಆದರೆ ಹೋಗೋದು ಬಿಡೋದು ನಮಗೆ ಬಿಟ್ಟಂಥ ವಿಚಾರ ಎನ್ನುವ ಮೂಲಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಅಂದರೆ ಒಂದು ಕಡೆ ಹೋಗಲ್ಲ ಅಂತಲೂ ಕೂಡ ಮಾಧ್ಯಮದ ಎದುರಿಗೆ ಹೇಳಿಲ್ಲ, ಹೋಗ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಬರುವವರು ಕೂಡ ಕಾದು ನೋಡಬೇಕಾಗಿದೆ ಪ್ರಸಾದ್ ಅವರ ನಿಲುವು ಏನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಚಾಮರಾಜನಗರ ಮತ್ತು ಒಂದಷ್ಟು ಮೈಸೂರು ಭಾಗದಲ್ಲಿ ದಲಿತ ಸಮುದಾಯದ ಪ್ರಮುಖ ಲೀಡರ್ ಆಗಿರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅವರ ಮತಗಳು ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಪಡ್ಕೊಳುತ್ತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ. ಆ ನಿಟ್ಟಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಆ ಒಂದು ಪಕ್ಷಕ್ಕೆ ಈ ಸಮುದಾಯದ ವೋಟ್ಗಳು ಹೆಚ್ಚಾಗಿ ಬೀಳುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.